ಆಗಿದೆ. ಬರೀ ಸಾಮಾನ್ಯ ಜನರ ಮೇಲೆ ಮಾತ್ರ ಆಗಿಲ್ಲ, ಪೊಲೀಸ್ಗೂ ಕೂಡ ಬಿಡದೆ ಹೊಡೆದಿದ್ದಾರೆ ಸರ್. ಅವ್ರು ಬಾವುಟ ಇಳಿಸು ಅಂದ್ರು ಇಳಿಸ್ತೋ, ಮತ್ತೆ ಸಾಂಗ್ ಹಾಕ್ಬಾರ್ದು ಅಂದ್ರು ಹಾಕದ್ ನಿಲ್ಲಿಸ್ತೋ, ಗಣೇಶನ ಬೇಗ ಬಿಡ್ಬೇಕು ಅಂದ್ರು ನಮ್ ಹಿಂದೂ ಹಬ್ಬ ಮಾಡದೇ ಇದ್ರು ಪರವಾಗಿಲ್ಲ ಅಂತ ಗಣೇಶನು ಬೇಗ ಬಿಡ್ತಾ ಇದೀವಿ. ಆದ್ರೂ ಇಲ್ಲಿ ನಮ್ಗೆ ನೆಮ್ಮದಿನೇ ಇಲ್ಲ ಸರ್. ಅವ್ರ ಮನೇಲಿ ಹೋಗಿ ನಾವು ಊಟ ಮಾಡ್ತೀವಿ, ನಮ್ಮ ಮನೇಲಿ ಬಂದು ಅವ್ರು ಊಟ ಮಾಡ್ತಾರೆ. ಆದ್ರೆ ಇಲ್ಲಿ ಏನು ಆಯ್ತೈತೆ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ. ಈಗ ಒಂದ್ 6 ಗಂಟೆಲಿ ಸರ್ ಒಬ್ಬ ಹುಡ್ಗನ್ ಹೊಡ್ದವ್ರೆ, ಅವ್ನ ಆಳ್ ನೋಡಿದ್ರೆ ಸರಿಯಾಗವ್ನೆ, ಆದ್ರೆ ಹೆಂಗ್ ಹೊಡ್ದವ್ರೆ ಅಂತಂದ್ರೆ ಮಲ್ಕೊಳಕ್ ಆಯ್ತಾ ಇಲ್ಲ ಹುಡ್ಗನ್ಗೆ. ಸಪೋರ್ಟ್ ಕೊಡ್ತಾವ್ರೆ ಸರ್. ಏನ್ ವಿಷಯಕ್ಕೆ ಗಲಾಟೆ ಪ್ರಾರಂಭ ಆಗಿದ್ದು? ಬರೀ ಗಣೇಶನ್ ತಗೊಂಡ್ ಹೋಗಿದ್ದಕ್ಕಷ್ಟೇ. ಈಗ ಅವ್ರು ಬರ್ಬೋದು, ಮನೆ ಹತ್ರ ನಿಂತ್ಕೊಂಡು ದೇವಸ್ಥಾನದ ಮುಂದೆ ನಿಂತ್ಕೊಂಡು ಸಾಂಗ್ ಹಾಕೊಂಡು ಅವ್ರು ಕೂಗ್ಬೋದು, ನಾವ್ ಕೂಗಂಗಿಲ್ಲ. ಫಂಕ್ಷನ್ ಮಾಡ್ತಾವ್ರೆ ಅಂತ ಸಾಹೇಬ್ರು ಬಂದ್ ಹೇಳಿದ ತಕ್ಷಣ ಸರ್ ನೀವ್ ಏನ್ ಹೇಳ್ತೀರಾ ನಾವ್ ಅದನ್ನ ಕೇಳ್ತೀವಿ ಎಂದು. ಇವಾಗ ನಾವ್ ಹೇಳದ್ನ ಅವ್ರು ಕೇಳೋದಕ್ಕೆ ರೆಡಿ ಆಗಿಲ್ಲ. ಚೆನ್ನೇಗೌಡ ಬಡಾವಣೆ ಅಂತಂದ್ರೆ ಬರೀ ಅವರೇ ತುಂಬ್ಕತವ್ರೆ ಸರ್, ಹಿಂದೂಗಳ ಜಾಗನೇ ಇಲ್ಲ ಇಲ್ಲಿ. ಸರ್ ಅಷ್ಟಿದ್ಕೆ ಗಲಾಟೆ ನಡೀತಾ ಇದೆ ಅಂತ ಹೋಗಿ ನೋಡಿ ನಿಂತ್ಕೊಂಡು ನೋಡ್ತಾ ಇದ್ದಂತ ಹೊಡೆದ